ಹಾಯ್ ಸ್ನೇಹಿತರೆ, ನೀವೇನಾದರೂ ಈ ಸಾರಿ KPTCL ಹುದ್ದೆಗಳಿಗೆ ಏನಾದರೂ ಫಿಸಿಕಲ್ಗೆ ಆಯ್ಕೆ ಇದ್ದರೆ, ಫಿಸಿಕಲ್ಗೆ ಹೋದಾಗ ಈ ತಪ್ಪುಗಳನ್ನೇನಾದರೂ ಮಾಡಿದರೆ ಸತ್ರು ನೀವು ಈ ಸಾರಿ ಫಿಸಿಕಲನ್ನು ಪಾಸ್ ಆಗಲ್ಲ. ಇದು ಇಲಾಖೆಯಿಂದ ಬಂದ ಅಫಿಷಿಯಲ್ ಮಾಹಿತಿ ಕೂಡ ಇರ್ತದೆ. ಹಾಗಿದ್ದರೆ ಬನ್ನಿ ಸ್ನೇಹಿತರೆ, ಅದೆಲ್ಲ ಏನೆಲ್ಲ ಮಾಹಿತಿ ಇದೆ ಅದೇ ರೀತಿ ನಿಮ್ಮದು ಫಿಸಿಕಲ್ ಎಲ್ಲ ಕಂಪ್ನಿದು ಫಿಸಿಕಲ್ ಯಾವಾಗ ಆಗುತ್ತೆ ಅಂತ ಕೂಡ ನೋಡ್ಕೊಂಬರೋಣ. ಸ್ನೇಹಿತರೆ, ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರಾ ತಪ್ಪದೇ ಒಂದು ಲೈಕ್ ಮಾಡಿ, ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಪ್ರತಿಯೊಬ್ಬರು ಕೂಡ ಏನು 1:5 ಫಿಸಿಕಲ್ಗೆ ಏನು ಆಯ್ಕೆ ಆಗಿದ್ದಾರೆ ಎಲ್ಲರೂ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಗ್ರೂಪಲ್ಲಿ ನಿಮಗೆ ಪ್ರತಿಯೊಂದು ಅಪ್ಡೇಟನ್ನು ನೀಡ್ತಾ ಇರ್ತೀವಿ. ನಿಮ್ಮ ಫಿಸಿಕಲ್ ಏನಾದರೂ ಡೇಟನ್ನು ಬೆಟ್ರೆ ಅಲ್ಲಿ ಗೊತ್ತಾಗ್ತದೆ. ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ, ಹೋಗಿ ಜಾಯ್ನ್ ಆಗಿ. ಅಥವಾ ನಿಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೋಗಿ ಜಾಯ್ನ್ ಆಗೋದು ಗೊತ್ತಾಗಲಿಪ್ಪ ಅಂದರೆ ಟೆಲಿಗ್ರಾಮಲ್ಲಿ ಹೋಗಿ ಜಾಬ್ ಅಲರ್ಟ್ ಕನ್ನಡ ಅಂತ ಹೊಡೆದ್ರೆ ಅಲ್ಲಿ ಕೂಡ ಹೋಗಿ ನೀವು ಜಾಯ್ನ್ ಆಗ್ಬೋದು. ಬನ್ನಿ ಸ್ನೇಹಿತರೆ, ಫಿಸಿಕಲ್ಗೆ ಹೋದಾಗ ಯಾವ ತಪ್ಪುಗಳನ್ನು ನಾವು ಮಾಡಬಾರ್ದು. ಈ ತಪ್ಪುಗಳನ್ನು ಏನಾದರೂ ಮಾಡಿದ್ದೇ ಆದಲ್ಲಿ ನೀವು ಫಿಕ್ಸ್ ಫೇಲ್ ಆಗ್ತೀರಿ. ಈಗ ಎಲ್ಲರೂ ಕೂಡ ಕಂಬ ಹತ್ತಾಕತ್ತೀರಿ, ರನ್ನಿಂಗ್ ಪ್ರಾಕ್ಟೀಸ್ ಮಾಡಕತ್ತೀರಿ, ಆದರೂ ಕೂಡ ಒಂದಿಷ್ಟು ಜನಗಳಿಗೆ ಅದರಿಂದ ಅಭ್ಯರ್ಥಿಗಳಿಗೆ ಈ ತಪ್ಪುಗಳು ಗಮನಕ್ಕೆ ಬಂದಿರಲ್ಲ. ಡೈಲಿ ಅದನ್ನು ಮಾಡ್ತಿರ್ತೀರಿ, ಬಟ್ ಅದು ತಪ್ಪಿದೆಯಲ್ಲ ಕರೆಕ್ಟ್ ಇದೆಯಲ್ಲ ಅಂತ ಗೊತ್ತಿರಲ್ಲ. ಅದನ್ನು ಇವತ್ತಿನ ವಿಡಿಯೋಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ನಿನ್ನೆ ತಾನೇ ಒಬ್ಬರು KPTCL ವರ್ಕ್ ಮಾಡೋರು ಭೇಟಿಯಾಗಿದ್ದರು. ಅವರೆಲ್ಲ ಈ ರೀತಿಯೆಲ್ಲ ಮಾಹಿತಿಯನ್ನು ತಿಳಿಸ್ಕೊಟ್ರು. KPTCL ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ರು. ಅವರು ಆಲ್ರೆಡಿ ಈ ತಪ್ಪನ್ನು ಮಾಡಿ ಒಂದು ಸಾರಿ ಫಿಸಿಕಲಲ್ಲಿ ಕೂಡ ಫೇಲ್ ಆಗಿದ್ದರು. ಅವರು ಆಲ್ರೆಡಿ ಈಗ 3 ಇಯರ್ ಆಯ್ತು ಈಗ ವರ್ಕ್ ಮಾಡಕತ್ತವ್ರು. ಫಸ್ಟಿಗೆ ಏನಾದರೂ ಪಾಸ್ ಆಗಿದ್ರಪ್ಪ ಅಂದ್ರೆ ಈಗ ಬರೋಬ್ಬರಿ ಅವರು 5 ಇಯರ್ ಆಗಿತ್ತು ಪಾಸಾಗಿ ಅಂದ್ರೆ ಜಾಬ್ ಮಾಡಕತ್ತ. ಅವರಿಗೆ ಸ್ಯಾಲ್ರಿ ಇರೋದು ಈಗ ಕೇವಲ 12,000. ಅಂದ್ರೆ ಅವ್ರದ್ದು ಬೇಸಿಕ್ ಸ್ಯಾಲ್ರಿ ಅದು ಈಗ ಇಷ್ಟ ಇರುತ್ತೆ. 3 ವರ್ಷ ಆದಮೇಲೆ ಒಮ್ಮೆ 40,000 ಆಗ್ತಿತ್ತು. ಅವರು ಕೂಡ ಫಸ್ಟಿಗೆ ಏನಾದರೂ ಆಯ್ಕೆ ಆಗಿದ್ರು ಅಂದರೆ ಈಗ ಮಿನಿಮಮ್ ಒಂದು 50,000ದವರೆಗೂ ಕೂಡ ಅವರು ವೇತನನ ಪಡಿತಿದ್ರು. ನಮ್ಮ ಕರ್ನಾಟಕದಲ್ಲಿ ಬೆಸ್ಟ್ ಜಾಬಪ್ಪ ಅಂದರೆ KPTCL ರೀ. ಅತಿ ಹೆಚ್ಚು ಬಾರಿ ನಿಮ್ಮದು ಪ್ರಮೋಷನ್ಗಳು ಹಾಕಿರ್ತವೆ, ಅದೇ ರೀತಿ ಸ್ಯಾಲ್ರಿ ಕೂಡ ಜಲ್ದಿ ಇನ್ಕ್ರೀಸ್ ಆಗಿರ್ತೈತಿ. ಇದು ಸ್ಯಾಲ್ರಿ ಬಗ್ಗೆನೂ ಕೂಡ ಒಂದು ಸ್ವಲ್ಪ ಮಾಹಿತಿ ಕೊಟ್ಟೆ. ಈಗ ಬನ್ನಿ, ಹಾಗಿದ್ರೆ ಅವರು KPTCL ಸರ್ ಅವರು ಏನೆಲ್ಲ ಮಾಹಿತಿಯನ್ನು ಕೊಟ್ಟರಪ್ಪ. ಲಾಸ್ಟ್ ಟೈಮ್ ಅವರು ಯಾವ ಕಾರಣಕ್ಕಾಗಿ ಕಂಬ ಹತ್ತಿದ್ರು ಕೂಡ ಫೇಲ್ ಆಗಿದ್ರು. ಅವರು ಫಿಸಿಕಲೆಲ್ಲ ಫಿಟ್ ಆಗಿದ್ರು ಕೂಡ ಒಂದು ಫೇಲ್ ಮಾಡಲು ಕಾರಣ ಏನಪ್ಪ ಅಂದ್ರೆ, ನೀವು ಆಲ್ರೆಡಿ ಗೊತ್ತಿದೆ ಕಂಬ ಹತ್ತಿದ್ದು ಕಡ್ಡಾಯವಾಗಿರ್ತದೆ. ಇದು ಪುರುಷರಾದರೂ ಓಕೆ, ಮಹಿಳೆಯರಾದರೂ ಓಕೆ, ಇಬ್ಬರು ಕೂಡ ಕಂಬ ಕಡ್ಡಾಯವಾಗಿ ಹತ್ತಲೇಬೇಕು. ಅದು ಬಂದು 8 ಮೀಟರ್ ಕಂಬ ಇರ್ತದೆ. ಫಸ್ಟಿಗೆ ಕಂಬವನ್ನು ನಿಮ್ಗೆ ಹತ್ತಿಸ್ತಾರೆ. ಇದರಲ್ಲಿ ಏನಾದರೂ ಫೇಲ್ ಆದರೆ ಅಂದರೆ ಸೀದಾ ಮನೆಗೇರಿ. ಅದಕ್ಕಾಗಿ ಇದು ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಮೊದಲಿಗೆ ಕಂಬ ಹತ್ತಬೇಕಾದ್ರೆ ಇಲ್ಲಿ ತಿಳ್ಕೊಳ್ಳೋದು ಬೇಕಾಗಿದೆ ಏನಪ್ಪ, ಇಲ್ಲಿ ನಿಮ್ಮದು ಕಂಬ ಇರ್ತದೆ, ಇದು ಬೇಸ್ಮೆಂಟ್, ಇಲ್ಲೇನ ಇದನ್ನ ಹಾಕಿರ್ತಾರೋ ಇದು ಕಂಬ ಎಲ್ಲ ಹತ್ತೋದು ಕರೆಕ್ಟ್ ಹತ್ತೀರಿ. ಒಬ್ಬ ವ್ಯಕ್ತಿ ಅದಾನಪ್ಪ ಅಂದ್ರೆ ನೀವು ಕಂಬ ಹತ್ತಬೇಕಂದ್ರೆ ಎಲ್ಲ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿರ್ತಾರೆ, ಆಲ್ರೆಡಿ ಕಂಬ ಹತ್ತೀರಿ. ಏನು ಮಾಡ್ತೀರಿ, ಇಲ್ಲೊಂದು ಲಾಸ್ಟ್ ಈ ರೀತಿ ಮಾಡಿ ಇದು ಇರ್ತೈತಿ. ಇಲ್ಲಿ ಹೋಗಿ ನೀವು ಒಂದು ಕೈ ಹಿಡ್ಕೊಂಡು ಒಂದು ಕೈ ಆ ಕೈ ಬಿಟ್ಟು ತೋರಿಸ್ಬೇಕು, ಈ ಕೈ ಬಿಟ್ಟು ತೋರಿಸ್ಬೇಕು, ಎಲ್ಲ ಬಿಟ್ಟು ತೋರಿಸ್ತೀರಿ. ಹತ್ತುವಾಗ ಎಲ್ಲ ಕರೆಕ್ಟಾಗಿ ಹತ್ತಿರ್ತೀರಿ. ಬಟ್ ಇಳಿಯುವಾಗ ಏನು ಮಾಡ್ತೀರಿ ಗೊತ್ತೇನ್ರಿ, ಕಂಬ ನೀವು ಎಲ್ಲಿತ್ರ ಸ್ಟೆಪ್ ತೊಗೊಂಡಿರ್ತೀರಿ, ಇಲ್ಲಿತ್ರ ಸ್ಟೆಪ್ ತೊಗೊಂಡಿರ್ತೀರಿ. ಕಂಬ ಹತ್ಬೇಕಂದ್ರೆ ನೀವು ಇಳಿಯುವಾಗ ಏನು ಮಾಡ್ತೀರಿ, ಆಯ್ತು ಬಿಡಪ್ಪ ನಾ ಕಂಬ ಹತ್ತೀನಿ, ಕಂಬ ಹತ್ತೋದು ಒಂದು ಮೇನಿತ್ತು, ಪಟ ಹತ್ತಿ ಇಳಿಯುವಾಗ ಸ್ವಲ್ಪ ಏನಾದರೂ ಮೇಗಿತ್ರ ಜಿಗಿದು ಬಿಟ್ರಪ್ಪ ಅಂದರೆ ಇಲ್ಲಿ ನೀವು ಫೇಲ್ ಆದಂಗೆ ರೀ. ಕಂಬ ಹತ್ತುವಾಗ ಸ್ಟೆಪ್ ಏನಿರ್ತದೆ ನೋಡ್ರಿ, ನಿಮ್ಮದು ಎಲ್ಲಿಂದ ಸ್ಟಾರ್ಟ್ ಮಾಡಿತ್ತಂದ್ರೆ 1 ಮೀಟ್ರ್ ಕೆಳಗಡೆನೇ ಇರ್ತೀರಿ. ಆಲ್ಮೋಸ್ಟ್ ಎಲ್ಲರೂ ಕೂಡ ತೊಗೊಳ್ಳೋದು ಒಂದು 2 ಫೂಟ್ ಇಂತ್ರನ ತೊಗೋತೀರಿ. ಹೈಟ್ 2 ಅಥವಾ 3 ಫೂಟ್ ಅಥವಾ 1 ಮೀಟ್ರ್ ಒಳಗಡೆ ಅಂತ ತಿಳ್ಕೊರಿ. 100 ಸೆಂಟಿಮೀಟ್ರ್ ಆದಾಗ ನಿಮ್ಮದು 1 ಮೀಟ್ರ್ ಹಾಕಿರ್ತೈತಿ. ಅದಕ್ಕಾಗಿ ಇಲ್ಲಿ ಆಲ್ಮೋಸ್ಟ್ ಎಲ್ಲ ತೊಗೊಂಡಿರ್ತಾರೆ. ನೀವು ಸ್ಟೆಪ್ ಎಲ್ಲಿಂದ ತೊಗೊಂಡಿರ್ತೀರಿ ನೋಡ್ರಿ, ಅಲ್ಲಿಗೆ ಬಂದಿಂತ್ರ ಲಾಸ್ಟ್ ಸ್ಟೆಪ್ ನಿಮ್ದು ಅಲ್ಲಿಗೆ ಕೊನೆ ಆಗ್ಬೇಕ್ರಿ. ಇಲ್ಲ ಅಂದ್ರಪ್ಪ ನೀವು ಇಲ್ಲಿ ಒಮ್ಮೆ ಇಲ್ಲಿತ್ರ ಸ್ಟೆಪ್ ತೊಗೊಂಡು ಇಲ್ಲಿಗೆ ಒಮ್ಮೆ ಬಂದು ಏನಾದರೂ ಜಿಗಿದ್ರಪ್ಪ ಅಂದ್ರೆ ಅಲ್ಲಿ ಫೇಲ್ ಹಾಕ್ಯಾರಿ. ಇದು ಪುರುಷರಾಗಿರಲಿ ಮಹಿಳೆಯರಾಗಿರಲಿ ಸಾಕಷ್ಟು ಸಾರಿ ಲಾಸ್ಟ್ ಟೈಮ್ ಫೇಲ್ ಮಾಡಿದ್ದ ಕಂಬದಾಗ್ರಿ. ಇದು ನಿಮ್ಗೆ ಗೊತ್ತಿರಲಿ. ಅಲ್ಲೊಂದು ಹೋಲ್ ಇರುತ್ತೆ ನೋಡಿರ್ಬೋದು, ಕಂಬದಲ್ಲಿ ಒಂದು ಹೋಲ್ ಇರುತ್ತಲ್ಲ, ಅದಕ್ಕಿಂತ ಮೇಲೆ ನೀವೇನಾದರೂ ಜಿಗಿದ್ರಪ್ಪ ಅಂದ್ರೆ ಇದನ್ನ ಕಂಬ ಇಳಿದಿರ್ತದೆ. ಇಳಿ ಮುಂದೆ ಸ್ಪೀಡ್ ಬಂದು ಜಿಗಿದ್ರಂದ್ರೆ ಕಂಬ ಎಲ್ಲ ಕರೆಕ್ಟ್ ಹತ್ತಿರ್ತೀರಿ. ಬಟ್ ಇಳಿಯುವಾಗ ಏನಾದರೂ ಈ ತಪ್ಪು ಮಾಡಿದ್ರಂದ್ರೆ ನಿಮ್ಮನ್ನು ಫೇಲ್ ಮಾಡ್ತಾರೆ. ತಿಳಿತಲ್ಲ, ಇದು ಭಾಳ ಸಾರಿ ಫೇಲ್ ಆಗಿದ್ದು ಇದ್ರೋಗತ್ತೆ. ಲಾಸ್ಟ್ ಟೈಮ್ KPTCL ಒಳಗೆ ಏನಿತ್ತಲ್ಲ, ಲಾಸ್ಟ್ ಟೈಮ್ ಫೇಲ್ ಆಗಿದ್ದ ಇದ್ರೋಗ್ರಿ. ಉಳ್ಕೆದ್ದು ಅದರೊಳಗೂ ಜಾಸ್ತಿ ಜನ ಫೇಲ್ ಆಗಿಲ್ಲ. ಯಾಕಂದ್ರೆ 5ರ 3 ಮಾಡೋದಿರ್ತೈತಿ. ಆಲ್ಮೋಸ್ಟ್ ಎಲ್ಲರೂ 3 ಪಾಸ್ ಆಗಿ ಹಾಕಿರಿ. ಫೇಲ್ ಮಾಡಿದ್ದ ಕಂಬದಾಗಂತ ಲಾಸ್ಟ್ ಟೈಮ್ ನಾವು ಒಂದು ಬರೋಬ್ಬರಿ 1 ಅವರ್ ಅವ್ರ ಜೊತೆ ಮಾತಾಡಿದ್ವಿ. ಫೇಲ್ ಮಾಡಿದ್ದ ಕಂಬದಾಗ್ರಿ. ಎಲ್ಲರೂ ಕಂಬ ಹತ್ತಿದ್ರು. ಇಲ್ಲಿ ಒಂದು ಹೋಲ್ ಇರ್ತದೆ, ಅವರು ಕೂಡ ಹೋಗಿದ್ರು. ಹೋಲ್ ಇರ್ತಲ್ಲ, ಅದಕ್ಕಿಂತ ಮೊದಲೇ ಅವರು ಜಿಗಿದು ಬಿಟ್ರಿ. ಕಂಬ ಎಲ್ಲ ಕರೆಕ್ಟ್ ಹತ್ತಾರ, ಬಟ್ ಅವಸರ ಮಾಡಿ ಜಿಗಿದ್ರು ಅಂದ್ರೆ ಸ್ಪೀಡ್ ಬಂದು ಜಿಗಿದ್ರು.
ಅದಕ್ಕಾಗಿ ಅವ್ರನ್ನ ಫೇಲ್ ಮಾಡಿರಿ. ಅದಕ್ಕಾಗಿ ಯಾರೂ ಕೂಡ ಈ ತಪ್ಪುಗಳನ್ನು ಮಾಡೋಕ್ಕೆ ಹೋಗ್ಬೇಡ ಅಂತ ಕೂಡ ಅವರು ತಿಳಿಸಿದ್ರೆ. ಯಾಕಂದ್ರೆ ಅಲ್ಲಿ ನೀವು ಹತ್ತುವಾಗ ಏನು ಸ್ಟೆಪ್ ತೊಗೊಂಡು ಹತ್ತಿರ್ತಿರಲ್ಲ ಅಲ್ಲಿಗೆ ಬಂದು ಕರೆಕ್ಟ್ ನೀವು ಇಳಿಬೇಕ್ರಿ. ಅದಕ್ಕಿಂತ ಮೇಲೆ ಬಂದು ಇನ್ನು ಈಗೆಲ್ಲ ಇಷ್ಟು ಇಳಿದಿರ್ತೀರಿ, ನಾ ಸ್ಪೀಡ್ ಮಾಡಿ ಎಲ್ಲೂ ಹತ್ತಿ ನಾಳೆ ಇವ್ರು ಹತ್ತಿದೊಂದ ನೋಡ್ತಾರೆ, ಏನು ಜಿಗಿದು ಇಳಿದು ಪಡೆದು ಏನು ನೋಡಂಗಿಲ್ಲ ಅಂತ ನೀವು ತಿಳ್ಕೊಂಡಿರ್ತೀರಿ. ಬಟ್ ಅಲ್ಲಿ ಅವ್ರು ಇಳಿದು ಏನಿರುತ್ತಲ್ಲ ನೀವು ಮೇಗೆ ಥರ ಜಿಗಿದ್ರಿ ಅಂದ್ರೆ ಈಗ ಎಲ್ಲಿರ್ತೀರಿ ಒಮ್ಮೆ ಹಿಂಗೆ ತಾಳು ಜಿಗಿದ್ರಿ ಅಂದ್ರೆ ಫೇಲ್ ರೀ. ನೀವು ಸ್ಟೆಪ್ ಎಲ್ಲಿ ಥರ ತೊಗೊಂಡಿರ್ತಿರಲ್ಲ ಹತ್ತುವಾಗ ಅಲ್ಲಿಗೆ ಬಂದು ನಿಮ್ಮದು ಕೊನೆಯ ಸ್ಟೆಪ್ ಅಲ್ಲಿಗೆ ಆಗ್ಬೇಕು. ತಿಳಿತಲ್ಲ, ಫಸ್ಟ್ನೇ ಸ್ಟೆಪ್ ಹತ್ತುವಾಗ ಎಲ್ಲಿ ತೊಗೊಂಡಿರ್ತಲ್ಲ ಅದೇ ಲಾಸ್ಟ್ನೇ ಸ್ಟೆಪ್ ಇಳಿಯುವಾಗ ಕೂಡ ಅಲ್ಲಿಗೆ ಕೊನೆ ಆದರೆ ನಿಮ್ಮನ್ನ ಪಾಸ್ ಮಾಡ್ತಾರೆ, ಇಲ್ಲಾಂದ್ರೆ ಫೇಲ್ ಆಕರಿ. ಮತ್ತು ಇದು ಒಂದು ಸಾಕಷ್ಟು ಅಭ್ಯರ್ಥಿಗಳು ಕೇಳಿದ್ರಿ, ಕಂಬ ಹತ್ತಬೇಕಾದ್ರೆ ಏನಾದರೂ ಸಮಯ ಇದೆ, ನೀವು ಕಂಬ ಹೆಂಗಾದರೂ ಹತ್ತಿರಿ, 10 ನಿಮಿಷ ತೊಗೋತೀರ 20 ನಿಮಿಷ ತೊಗೋತೀರ ತೊಗೋರಿ, ಒಟ್ಟು ಕಂಬ ಹತ್ತಿ ಇಳಿಬೇಕು. ನೀವು ಹತ್ತುವಾಗ ನಾವು ತೆಕ್ಕೆ ಬಿಡ್ಕೊಂಡ ಗಿಡ ಏರಂಗೆ ಏರ್ತೀನಿ ರೀ ಹಂಗಾದ್ರೂ ಹತ್ತಿರಿ, ಒಟ್ಟು ಪಾಸ್ ಆಗ್ಬೇಕಂದ್ರೆ ಕರೆಕ್ಟ್ ಕಂಬ ಹತ್ತಿ ಇಳಿಬೇಕು. ಪೂರ್ತಿ ಕಂಬ ಹತ್ತಿ ಮೇಲೆ ಹತ್ತಿಯವರು ಅಲ್ಲಿ ಒಂದು ಎಂಗಲ್ ಇರ್ತದಲ್ಲ ಕಂಬದ, ಅಲ್ಲಿ ಹೋಗ್ಯಾರ ಒಂದು ಕೈ ಬಿಟ್ಟು ತೋರಿಸಂತಾರೆ, ಆ ಕೈ ಬಿಟ್ಟು ಈ ಕೈ ಹಿಡಿಬೇಕು, ಈ ಕೈ ಬಿಟ್ಟು ಆ ಕೈ ಹಿಡಿದು ಒಟ್ಟು 2 ಕೈಯನ್ನು ಬಿಟ್ಟು ತೋರಿಸ್ಬೇಕು. ಒಮ್ಮೆ ಆ ಕೈ ಒಮ್ಮೆ ಈ ಕೈ ಬಿಟ್ಟು ತೋರಿಸಿದ್ರಂದ್ರೆ ನೀವು ಇಲ್ಲಿ ಕಂಬದಾಗ ಪಾಸ, ಉಳಿದಿದ್ದೆಲ್ಲ ಪಾಸ್ ಹಾಕಿರಿ. ಬಟ್ ಕಂಬದಾಗ ನೀವು ಇಲ್ಲಿ ಫೇಲ್ ಮಾಡೋ ಸಾಧ್ಯತೆ ಜಾಸ್ತಿ ಇರ್ತದೆ. ಯಾಕಪ್ಪ ಅಂದ್ರೆ ಇದು 100 ಮೀಟ್ರ್ 14 ಸೆಕೆಂಡ್ ಆರಾಮಾಗಿ ಓಡ್ತೀರಿ, ಡೈಲಿ ಪ್ರಾಕ್ಟೀಸ್ ಮಾಡಿದರು. ಅದೇ ರೀತಿ ಸ್ಕಿಪ್ಪಿಂಗ್ ಪಾಸ್ ಮಾಡ್ತೀರಿ. ಸ್ಕಿಪ್ಪಿಂಗ್ ಏನು ರೀ, ಒಂದು ನಿಮಿಷಕ್ಕೆ 100 ಸಾರಿ ಆದರೂ ಸ್ಕಿಪ್ಪಿಂಗ್ ಮಾಡ್ತಾರೆ ಪ್ರಾಕ್ಟೀಸ್ ಮಾಡಿದ್ರೆ ಅಂದ್ರೆ. ಅದೇ ರೀತಿ ಶಾರ್ಟ್ ಪುಟ್ ಆರಾಮಾಗಿ ಈಸಿಯಾಗಿ ಹೋಗಿತಾರೆ. ಏನು 3 ಚಾನ್ಸ್ ಇರ್ತೈತಿ, ಆರಾಮಾಗಿ 8 ಮೀಟ್ರ್ ಎಲ್ಲರೂ ಹೋಗಿತಾರೆ. ಇನ್ನು ಅದೇ ರೀತಿ 800 ಮೀಟ್ರ್ ಆರಾಮಾಗಿ 2 ನಿಮಿಷ 30 ಸೆಕೆಂಡ್ 40 ಸೆಕೆಂಡ್ದಾಗ ಕವರ್ ಮಾಡ್ಕೋತೀರಿ, ಈಸಿ ಇರ್ತದೆ. ಬಟ್ ಕಂಬ ಹತ್ತೋದ್ರಾಗ ಸರಿಯಾಗಿ ನೋಡ್ಕೊಂಡು ಹತ್ತಿರ. ನಾ ಆಲ್ರೆಡಿ ಇದೆ, ಫಸ್ಟ್ನೇ ಸ್ಟೆಪ್ ಎಲ್ಲಿ ಸ್ಟಾರ್ಟ್ ಮಾಡಿರ್ತೀರಿ ಕೊನೆ ಸ್ಟೆಪ್ ಕೂಡ ಅಲ್ಲೇ ಬಂದು ಕೊನೆ ಆಗ್ಬೇಕು. ಇಲ್ಲಾಂದ್ರೆ 100% ಬರ್ಕೊಡ್ತೀನಿ ಫೇಲ್ ಹಾಕಿರಿ ನೀವೇನಾದರೂ ಈ ರೀತಿ ಮಾಡಲಿಲ್ಲಪ್ಪ ಅಂದ್ರೆ. ಯಾಕಂದ್ರೆ ಆಲ್ರೆಡಿ ಈಗ ಸಾಕಷ್ಟು ಅಭ್ಯರ್ಥಿಗಳು ಫೇಲ್ ಮಾಡಿದ್ದು ಅದೇ ಕಾರಣಕ್ಕೆ. ಅದಕ್ಕಾಗಿ ಸ್ವತಃ ಅವರು KPTCL ಅಭ್ಯರ್ಥಿ ಒಬ್ಬರಿಗೆ ಆಲ್ರೆಡಿ ಜಾಬ್ ಮಾಡಕತ್ತಾರ ಇಲ್ಲಿ ನಮ್ಮ ಬಾಗಲಕೋಟೆಯಲ್ಲಿ ಲೋಕಲ್ ಅವರು, ಅವ್ರಿಗೆ ಹೇಳಿದ್ದನ್ನು ನಿಮಗೆ ಹೇಳಕತ್ತಿರೋದು. ಅದಕ್ಕಾಗಿ ಆದಷ್ಟು ಸರಿಯಾಗಿ ಪ್ರಾಕ್ಟೀಸನ್ನು ಮಾಡಿರ್ತೀರಿ, ಅಲ್ಲಿ ಮಟ್ಟ ಹೋಗಿರ್ತೀರಿ. ಬರೀ 1 ಸೆಕೆಂಡ್ದಾಗ ನೀವು ಫೇಲ್ ಆಗೋ ಸಾಧ್ಯತೆ ಇರ್ತೈತಿ. ಸ್ಟೆಪ್ಪನ್ನು ಕರೆಕ್ಟ್ ತೊಗೊಂಡು ಇಳಿರಿ. ನೋಡಿದ್ರಲ್ಲ ಇಲ್ಲಿ ಇಷ್ಟೆಲ್ಲ ಇರ್ತಾವೆ, ಯಾವುದೇ ರೀತಿಯ ಟೈಮ್ ಇರಲ್ಲ ರೀ. ಒಬ್ಬರು ಕೇಳಿದ್ರೆ ಟೈಮ್ ಏನಾದರೂ ಐತರಿ ಕಂಬ ಹತ್ತಕತ್ತಾಗ ಯಾವುದೇ ರೀತಿಯ ಟೈಮ್ ಇರಲ್ಲ. ಇದು ಪುರುಷರು ಮಹಿಳೆಯರು ಎಕ್ಸ್ ಸರ್ವಿಸ್ ಮ್ಯಾನು ಅಂಗವಿಕಲರು ಎಲ್ಲರೂ ಕೂಡ ಕಂಬನ ಹತ್ತಲೇಬೇಕು, ಎಲ್ಲರಿಗೂ ಕೂಡ ಕಂಬ ಹತ್ತಬೇಕು. ಅದಕ್ಕಾಗಿ ಎಲ್ಲರೂ ಕೂಡ ಪ್ರಾಕ್ಟೀಸನ್ನು ಸರಿಯಾಗಿ ಮಾಡಿರಿ. ಇನ್ನು ನೆಕ್ಸ್ಟ್ ಕೇಳಕತ್ತಿದ್ರಿ ಎಲ್ಲರೂ ನಮ್ಮದು ಫಿಸಿಕಲ್ ಎಕ್ಸಾಮ್ ಯಾವಾಗ ಆಗುತ್ತೆ ರೀ. ನಿಮ್ಮದು ಫಿಸಿಕಲ್ ಎಕ್ಸಾಮ್ ಈಗ ಆಲ್ರೆಡಿ ಆಗಬೇಕಿತ್ತು, ಕಾರಣಾಂತರಗಳಿಂದ ಅದರಲ್ಲಿ ನಿಮ್ಮದು ವೆರಿಫಿಕೇಷನ್ ಏನು ಮಾಡ್ತಾರೆ, ವೆರಿಫಿಕೇಷನ್ ಸ್ವಲ್ಪ ಸ್ಲೋ ಆಗ್ತಿದ್ದಾರೆ. ವೆರಿಫಿಕೇಷನ್ ಆಗುವವರೆಗೆ ನಿಮ್ಮದು ಫಿಸಿಕಲ್ ಡೇಟನ್ನು ಅನೌನ್ಸ್ ಮಾಡಲ್ಲ. ಈ ಹಿಂದೆ ಬಂದ ಮಾಹಿತಿ ಪ್ರಕಾರ ನಿಮ್ಗೆ ನೋಡಿದ್ರೆ ಏಪ್ರಿಲ್ ಕೊನೆಯ ವಾರದ ಒಳಗಡೆ ನಿಮ್ಮದು ಫಿಸಿಕಲ್ ಆಗೋ ಸಾಧ್ಯತೆ ಇತ್ತು. ಈಗ ಏನಾದರೂ ಫಿಸಿಕಲ್ ಆಗಬೇಕಿತ್ತಂದ್ರೆ ಈಗ ಡೇಟನ್ನು ಅನೌನ್ಸ್ ಮಾಡಬೇಕಾಗಿತ್ತು. ಇದುವರೆಗೂ ಕೂಡ ಅನೌನ್ಸನ್ನು ಮಾಡಿಲ್ಲ. ಏನಾದರೂ ಅನೌನ್ಸ್ ಆದರೂ ಕೂಡ ಒಂದು 8 ರಿಂದ 10 ದಿವಸ ಅಷ್ಟು ಟೈಮ್ ಕೊಡ್ತಾರೆ. ಅದನ್ನು ಹೊರತುಪಡಿಸಿ ನಿಮ್ಗೆ ಜಾಸ್ತಿ ಟೈಮ್ ಕೊಡೋಂಗಿಲ್ಲ. ಯಾಕಂದ್ರೆ ಅಲ್ಲಿ ಪ್ಲೇಸನ್ನು ನೋಡ್ಕೊಂಡವ್ರು ಎಲ್ಲ ವಾತಾವರಣ ಕೂಡ ನೋಡ್ಕೊಂಡು ಮಾಡಬೇಕಾಗಿರ್ತದೆ. ಫಿಸಿಕಲ್ ಅಂದರೆ ಏನು ರೀ, ನೀವು ಇರೋದು 15,000 ಜನ ಇದೆ ರೀ, 15,000ಗೂ ಕೂಡ ಹೆಚ್ಚು ಕಡಿಮೆ 15,000 ಇದೆ ರೀ. ಒಟ್ಟರು ಕೂಡ ಫಿಸಿಕಲನ್ನು ಕಂಡಕ್ಟ್ ಮಾಡ್ಬೇಕು ಅವರು. ಅದೇ ರೀತಿ ಇದೇ ಒಂದೇ ಸಾರಿಯಲ್ಲಿ ಫಿಸಿಕಲನ್ನು ಕಂಡಕ್ಟ್ ಮಾಡೋ ವಿಚಾರದಲ್ಲಿ ಕೂಡ KPTCL ಅಂತ ಬಂದ ಮಾಹಿತಿ ಕೂಡ ಆಗಿರ್ತದೆ. ಒಂದೇ ದಿನದಲ್ಲಿ ಎಲ್ಲ 5 ಕಂಪ್ನಿದು ಮಾಡುವ ಸಾಧ್ಯತೆ ಇರ್ತದೆ. ಹಂಗಂದ್ರೆ ಸ್ಟಾಪ್ ಇಲ್ಲ ಅಂದರೆ ಸ್ಟಾಪ ಸಾಕಷ್ಟು ಅದ ರೀ ಅವರು KPTCL ಒಳಗೆ. 1 ಡೇ ಅಲ್ಲಿ ಆಫೀಸ್ ವರ್ಕನ್ನು ಬಿಟ್ಟು ಉಳಿದಿದ್ದು ಎಲ್ಲರೂ ಕರೆಸಿದ್ರೆ ನಿಮ್ದು ಆರಾಮಾಗಿ ಫಿಸಿಕಲ್ ಮುಗಿತೈತೆ ರೀ ಬಂದ ದಿವಸದಾಗ. ಅದನ್ನು ಕೂಡ ಪ್ಲ್ಯಾನ್ ಮಾಡಕತ್ತಾರ. ಬಟ್ ಆದರೆ ನಿಮ್ದು ದಿನ ವೆರಿಫಿಕೇಷನ್ದು ಅಂತಿಮವಾಗಿ ಮುಗೋದಿಲ್ಲ. ಆದರೆ ನಾವು ಸಾಕಷ್ಟು ರೀತಿಯಲ್ಲಿ ಇಲಾಖೆಗೆ ಕಾಲ್ ಮಾಡಿ ಕೇಳಿದ್ರೆ ಅವರು ಇನ್ನೂ ವೆರಿಫಿಕೇಷನ್ ಐತ್ರಿ, ವೆರಿಫಿಕೇಷನ್ ಆದಮೇಲೆ ಅವರು ಅಥಾರಿಟಿಯರು ಕಳಿಸ್ತಾರೆ, ನಮಗೇನೂ ಗೊತ್ತಿಲ್ಲ ರೀ ಅಂತ ಕೂಡ ಹೇಳ್ತಾರೆ. ಅದಕ್ಕಾಗಿ ಮೇ ಬಿ ನಿಮ್ಮದು ಮೇ 1st ವೀಕದಲ್ಲಿ ಅಥವಾ 15ನೇ ತಾರೀಕಿನ ಒಳಗಡೆ ಆಗುವ ಸಾಧ್ಯತೆ ಐತ್ರಿ. ಇಲ್ಲಾಂದರೆ ಇವತ್ತು ಅಥವಾ ನಾಳೆ ಏನಾದರೂ ಡೇಟನ್ನು ಅನೌನ್ಸ್ ಮಾಡೋ ಸಾಧ್ಯತೆ ಕೂಡ ಐತಿ. ಸಾಕಷ್ಟು ಅಭ್ಯರ್ಥಿಗಳು ನೋಡಿದರೆ ಮೇ 15ಕ್ಕೆ ಆಗುತ್ತಾ, ಮೇ 15ಕ್ಕೆ. ಬಟ್ ಅದ್ರ ಅಫಿಷಿಯಲ್ ಆಗಿ ಯಾವುದೇ ರೀತಿಯ ಡೇಟನ್ನು ಅನೌನ್ಸನ್ನು ಮಾಡಿಲ್ಲ ಇದುವರೆಗೂ. ಎಲ್ಲರೂ ಕೂಡ ಯಾವುದೇ ಒಂದು ಯೂಟ್ಯೂಬ್ ಚಾನಲ್ದಾರ್ದು ಕೂಡ ಒಂದು ಅಂದಾಜಿನ ಮೇಲೆ ಹೇಳ್ತಾರೆ. ಯಾಕಪ್ಪ ಅಂದ್ರೆ ಅವರು ಇಲ್ಲಿ ನಿಮ್ಮದು ವೆರಿಫಿಕೇಷನ್ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಕಂಪ್ಲೀಟಾಗಿ ಮುಗಿದ ನಂತರ ನಿಮ್ಮದು ಇಲ್ಲಿ ಅವರು ಫಿಸಿಕಲನ್ನು ಕಂಡಕ್ಟ್ ಮಾಡ್ತಾರೆ. ಆ್ಯಕ್ಚುಲಿ ಇದು ನಿಮ್ಮ ಫಿಸಿಕಲನ್ನು ಪಾಸ್ ಆದವ್ರಿಗೆ ಎಷ್ಟು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡಬೇಕಿತ್ತು, ಅವರು ಇಲಾಖೆದು ಏನು ರೂಲ್ಸ್ ಐತೆ ಏನೋ ಗೊತ್ತಿಲ್ಲ. ಬಟ್ ಅವ್ರು ಆ ರೀತಿ ಮಾಡಕತ್ತಾರ. ಇಲ್ಲಿ ಈಸಿ ಆಗ್ತಿತ್ತು, ಏನಾದರೂ 1:1ಗೆ ಆಯ್ಕೆಯಾದ ಅಭ್ಯರ್ಥಿಗಳನ್ನ ಮಾತ್ರ ಲಿಸ್ಟನ್ನು ಬಿಟ್ಟಿದ್ರಂದ್ರೆ ಅಲ್ಲಿ ಈಸಿ ಆಗ್ತಿತ್ತು. ಬಟ್ ಅವ್ರು ಯಾವ ಕಾರಣಕ್ಕಾಗಿ ಆ ರೀತಿ ಮಾಡಕತ್ತಾರಪ್ಪ ಅಂದ್ರೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಒಂದಿಷ್ಟು ಅಭ್ಯರ್ಥಿಗಳು ಏನು ಮಾಡಿರ್ತಾರೆ, ಫೇಕ್ ಡೀಟೇಲ್ಸನ್ನು ಕೊಟ್ಟಿರ್ತಾರೆ. ಅದಕ್ಕಾಗಿ ಅದನ್ನು ಕೂಡ ಈ ಸಾರಿ ಚೆಕ್ ಮಾಡಿ. ಹಂಗಂದ್ರೆ ನಾವು ಇಲ್ಲಿ ಆಲ್ರೆಡಿ
ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫಿಕೇಷನ್ ಮಾಡಕತ್ತಾರ. ಡಾಕ್ಯುಮೆಂಟ್ಸ್ನ ಒಂದೊಂದು ತಪ್ಪು ಕೊಟ್ಟಿರ್ತಿಲ್ಲ, ಹೆಂಗೆ ಚೆಕ್ ಮಾಡ್ತಾರೆ ಅಂತ ಕೇಳ್ಬೋದು. ಸ್ನೇಹಿತರೆ, ಈಗ ಆಲ್ರೆಡಿ ಗೊತ್ತಿದೆ ನಿಮಗೆ, ಡಿಜಿ ಲಾಕರಲ್ಲಿ ನಿಮ್ಗೆ ಎಲ್ಲ ನಿಮ್ಮದು ಏನಾದರೂ ಆಧಾರ್ ಕಾರ್ಡ್ ಡೀಟೇಲ್ಸನ್ನು ಕೊಟ್ಟರೆ ಸಾಕು, ನಿಮ್ದು ಎಲ್ಲ ಎಲ್ಲೆಲ್ಲೆಲ್ಲ ಏನೇನು ಕಲ್ತೀರಿ ಅನ್ನೋದು ಸಂಪೂರ್ಣವಾದ ಮಾಹಿತಿ ಕೂಡ ಅವ್ರಿಗೆ ಸಿಗ್ತೈತಿ. ಅಲ್ಲೇ ನಿಮ್ಮದು ಚೆಕ್ ಮಾಡ್ತಾರೆ, ಅಲ್ಲಿ ಕ್ರಾಸ್ ಚೆಕ್ ಮಾಡಿ ನಂತರ ನಿಮ್ಮದು ಫಿಸಿಕಲನ್ನು ಕಂಡಕ್ಟ್ ಮಾಡ್ತಾರೆ. ಸ್ನೇಹಿತರೆ, ನಿಮ್ಮದು ಫಿಸಿಕಲ್ ಬಂದು ಇವತ್ತು ಅಥವಾ ನಾಳೆ ಏನಾದರೂ ಡೇಟನ್ನು ಅನೌನ್ಸ್ ಮಾಡಿದರೆ ಏಪ್ರಿಲ್ ಒಳಗಡೆ ಆಗ್ತದೆ. ಒಂದು ವೇಳೆ ಏನಾದರೂ ಈಗ ಆಲ್ರೆಡಿ ಯಾಕಪ್ಪ ಅಂದರೆ ಈಗ ಆಲ್ರೆಡಿ ಗೃಹ ಸಚಿವರು ಕೂಡ ನಿಮ್ಮದು ಇಂಧನ ಸಚಿವರು ಕೂಡ ಇಲ್ಲಿ ಒಂದು ಆಲ್ರೆಡಿ ಮಾಹಿತಿಯನ್ನು ತಿಳಿಸಿದರು. ಏಪ್ರಿಲ್ ಕೊನೆಯ ವಾರದ ಒಳಗಡೆ ನಿಮ್ಮದು ಈ ನೇಮಕಾತಿ ಮುಗಿಬೇಕಂತೇಳಿ. ಹಾಗಿದ್ದರೆ ಅವರು ಫಿಸಿಕಲ್ ಆದರೂ ಕೂಡ ಇಲ್ಲಿ ಈ ನೇಮಕಾತಿ ಅನುಸಾರವಾಗಿ ಇಂಧನ ಸಚಿವರು ಕೆ ಜಾರ್ಜ್ ಸರ್ ಅವರ ಮಾಹಿತಿ ಪ್ರಕಾರ ಈ ವಾರದಲ್ಲಿ ಫಿಸಿಕಲ್ ಆಗುವ ಸಾಧ್ಯತೆ ಕೂಡ ಇರ್ತದೆ. ಯಾಕಂದರೆ ಈಗ ಡೇಟನ್ನು ಅನೌನ್ಸ್ ಮಾಡೋದು ಮಾತ್ರ ಇದೆ, ಆಲ್ರೆಡಿ ಎಲ್ಲ ರೆಡಿಯಾಗಿದ್ದರೆ. ಒಂದು ವೇಳೆ ಏನಾದರೂ ಇವತ್ತು ಅಥವಾ ನಾಳೆ ಏನಾದರೂ ಡೇಟನ್ನು ಅನೌನ್ಸ್ ಮಾಡದೇ ಇದ್ದರೆ ನಿಮ್ಮದು ನೆಕ್ಸ್ಟ್ ಮೇ 15ರ ಒಳಗಡೆ ನಿಮ್ಮದು ಅಥವಾ ಮೇ 15ಕ್ಕಾದರೂ ಕೂಡ ನಿಮ್ಮದು ಫಿಸಿಕಲ್ ನಡೆಯುವ ಸಾಧ್ಯತೆ ಕೂಡ ಇರ್ತದೆ. ಅದಕ್ಕಾಗಿ ಯಾರ್ಯಾರೆಲ್ಲ ಇನ್ನೂ ಸರಿಯಾಗಿ ಫಿಸಿಕಲ್ ಪ್ರಾಕ್ಟೀಸನ್ನು ಮಾಡೋದಿಲ್ಲ ಆದಷ್ಟು ಸರಿಯಾಗಿ ಫಿಸಿಕಲನ್ನು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ, ನಿಮಗೇನಾದರೂ ಈ ಕೆಪಿಟಿಷಿಯಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಏನಾದರೂ ಡೇಟನ್ನು ಅನೌನ್ಸ್ ಮಾಡಿದರೆ ಎಲ್ಲರಿಗಿಂತ ತಕ್ಷಣ ಮೊದಲೇ ನೀವು ಈ ಡೇಟನ್ನು ಚೆಕ್ ಮಾಡ್ಕೋಬೇಕಾಗಿತ್ತಪ್ಪ. ಆದಷ್ಟು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ, ಆದಷ್ಟು ಹೋಗಿ ಜಾಯ್ನ್ ಆಗಿ ಅಂತ ಹೇಳ್ತಾ, ಸ್ನೇಹಿತರೆ, ಅದೇ ರೀತಿ ನಿಮ್ಮದು ಯಾವ ಕಂಪ್ನಿಗೆ ನೀವು ಅರ್ಜಿಯನ್ನು ಸಲ್ಲಿಸಿದ್ರಿ, ನಿಮ್ಮದು ಎಷ್ಟು ಸ್ಕೋರ್ ಆಗಿದೆ ಅಂತ ಆದಷ್ಟು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಸ್ನೇಹಿತರೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.